ಸರ್ ನಮಸ್ಕಾರ. ಯಾವಾಗ ಶುರು ಮಾಡಿದ್ರೆ ಅದು ನಮ್ಮ ಅಪ್ಪವ್ರು ಸ್ಟಾರ್ಟ್ ಮಾಡಿದ್ದು 30 ವರ್ಷ ಆಯಿತು. ನಮ್ಮ ಅಪ್ಪವ್ರು ಮಾಡಿ ಈ ರೋಡು. ಏನೇನು ಸಿಗುತ್ತೆ ಸರ್ ನಿಮ್ಮ ಹತ್ರ? ಸರ್ ನಮ್ಮ ಹತ್ರ ಬಾತು, ಚಿತ್ರಾನ್ನ, ಇಡ್ಲಿ, ದೋಸೆ ಎಲ್ಲ ಸಿಗುತ್ತೆ. ಯಾವುದು ತುಂಬ ಭಾಳ ಫೇಮಸ್? ನಮ್ಮ ಹತ್ರ ಎಲ್ಲನೂ ಫೇಮಸ್ ಆಗಿ ತೊಗೊತಾರೆ. ಜಾಸ್ತಿ ಇಷ್ಟಪಡೋದಂದ್ರೆ ಟೊಮೊಟೊ ರೈಸು, ಆಮೇಲೆ ದೋಸೆ ಕಾನ್ಸೆಪ್ಟ್. ದೋಸೆ ಎಷ್ಟು ಗಂಟೆಗೆ ಶುರು ಮಾಡ್ತೀರಾ ಸರ್? ನಮ್ದು 8:30 11 ಗಂಟೆ ಹೆಚ್ಚು ಕಮ್ಮಿ ಸರ್. ಇದು ಎಕ್ಸಾಕ್ಟ್ ಅಡ್ರೆಸ್ ಬಂದು ಇದು ಕಬ್ಬನ್ಪೇಟೆ 13 ಕ್ರಾಸ್. ಅಲ್ಲಿಂದ ಬಂದು ಎದುರುದೆ 27 ಕ್ರಾಸ್. ಸರ್ ಪ್ರೈಸ್ ಅಂದರೆ ಹಾಫ್ ರೈಸು ಬಾತು 30 ರುಪೀಸು, ಫುಲ್ 60, ಮಸಾಲೆ ಎಲ್ಲ 50, 2 ಇಡ್ಲಿ 30 ರುಪೀಸ್, ಖಾಲಿ ದೋಸೆ 40, ತುಪ್ಪ ಖಾಲಿ 40. ಥ್ಯಾಂಕ್ ಯು ಸರ್. ಓಕೆ ಸರ್, ವೆಲ್ಕಮ್ ಸರ್. ಬನ್ನಿ ತುಪ್ಪ ತೊಗೊಳ್ಳಿ. ಸರ್ ಹೇಳಿ, ನಿಮ್ದು ಅನ್ಕೊಳ್ಳಿ. ರೈಸ್ ಅದ ಎಷ್ಟು? ಹಾಫ್ ಆಫ್ ಅಲ್ಲ ಸರ್? ಬಿಸಿ ಇದೆ ಅಲ್ಲಿ ಬುಕ್ಕಿ ಕೊಪ್ಪ ಸರ್. ಚಟ್ನಿ ಬಲ್ಲಿ ಹಾಕ್ಲಾ? ಗೀನಾ ಕೊಡ ಮೇಲೆ ತುಪ್ಪದು ಸರಿ ಹಿಡ್ಕೊ. ಚೆಲ್ಲ ಹೋಗ್ತೈತೆ ನೋಡು. ಹಲೋ ಅಂತ ಶಾರುಖ್, ನೀವು ನೋಡ್ತಿರೋದು ಗಲಿ ಫುಡ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ಆ್ಯಂಡ್ ಇವತ್ತು ನಾವು ಬಂದಿರೋ ಜಾಗ ಬಂದು ಇನ್ನೊಂದು ಐಕಾನಿಕ್ ಪ್ಲೇಸು. ಲಾಸ್ಟ್ ಟೈಮ್ ನಿಮಗೆ ಇದೇ ಕಬ್ಬನ್ಪೇಟೆಯಲ್ಲಿ ಗೋಪಾಲ್ ಟಿಫನ್ ರೂಮ್ ಇತ್ತಲ್ಲ, ಅಲ್ಲಿ ನಿಮಗೆ ತೋರಿಸ್ಕೊಟ್ಟಿದ್ದೆ ಹೇಗಿರುತ್ತೆ ಊಟ ಎಲ್ಲ ಅಂತ. ಬಟ್ ಇವತ್ತು ಬಂದು ನಾನು SK ಟಿಫನ್ ರೂಮ್ ಅಂತ ಒಂದು ಜಾಗಕ್ಕೆ ಬಂದಿದ್ದೀನಿ. ಸೊ SK ಟಿಫನ್ ರೂಮ್ ಅನ್ನೋದು ಇಲ್ಲಿ ಈ ಬಾತ್ ಮಸಾಲೆ, ಆಮೇಲೆ ಮಸಾಲೆ ದೋಸೆ, ಇದಕ್ಕೆಲ್ಲ ಭಾಳ ಫೇಮಸ್ ಅಂತ ಕೇಳ್ಪಟ್ಟೆ. ಅದಕ್ಕೆ ಇಲ್ಲಿ ಬಂದಿದ್ದೀನಿ. ಒಂದು ಚಿಕ್ಕ ನ್ಯಾರೋ ಪ್ಲೇಸು ಜೊತೆಗೆ ಒಂದು ಚಿಕ್ಕ ಗಲ್ಲಿನೇ ಅನ್ಬೋದು ಇದು. ಅದಕ್ಕೆ ಸ್ವಲ್ಪ ಟ್ರಾಫಿಕ್ಕು ಆಗುತ್ತೆ. ಬಟ್ ಇದು ಬಂದು ನಿಮಗೆ ಕಬ್ಬನ್ಪೇಟೆ 27ನೇ ಕ್ರಾಸು, 27th ಕ್ರಾಸು. ಲ್ಯಾಂಡ್ ಮಾರ್ಕ್ ಅಂದರೆ ಅನ್ನಪೂರ್ಣೇಶ್ವರಿ ಮೆಸ್ ಅಂತ ಇದೆ. ಅದರ ಪಕ್ಕದಲ್ಲೇ ಒಂದು 20-30 ಮೀಟರ್ ದಾಟಿ SK ಟಿಫನ್ ರೂಮ್ ಅನ್ನೋದು ಸಿಕ್ಬಿಡುತ್ತೆ. ಎಕ್ಸಾಕ್ಟ್ ಅಡ್ರೆಸ್ ಬಂದು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಅಲ್ಲಿ ಚೆಕ್ಔಟ್ ಮಾಡಿ. ಸೊ ಇಲ್ಲಿ ಬಂದು ಏನೇನು ಸ್ಪೆಷಲ್ ಇದೆಯೋ ಆದರೆ ಒಂದು 2ರಿಂದ 3 ಎಡಿಷನ್ ಟ್ರೈ ಮಾಡ್ಕೊಂಡು ಹಂಗೆ ಹೋಗೋಣಂತೆ. ಬಟ್ ಅದಕ್ಕಿಂತ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡಿ. ಯಾರು ಹೊಸರು ನೋಡ್ತಿದ್ದೆ ಹಂಗೆ ಮರಿತೆ ಲೈಕ್ ಮಾಡಿಬಿಡಿ. ಆದರೆ ಓನರ್ ಹತ್ರ ಮಾತಾಡ್ಸೋಣ. ಸೊ ಏನೇನಿದೆಯೋ ಸ್ಪೆಷಲಾಗಿ ಎಲ್ಲ ಟ್ರೈ ಮಾಡೋಣ ಅಂತ ಬನ್ನಿ. ಆಲ್ರೆಡಿ ಸೊ ಫಸ್ಟ್ ಬಂದು ಇಲ್ಲಿ ಬಾತ್ ಮಸಾಲೆ ತೊಗೊಂಡಿದ್ದೀವಿ. ಸೊ ನೋಡ್ತಿರ್ಬೋದು ನೀವು, ಸಖತ್ ಕ್ರಿಸ್ಪಿಯಾಗಿರೋ ದೋಸೆ ಜೊತೆ ಒಳಗಡೆ ರೈಸ್ ಬಾತ್ ಇಟ್ಕೊಟ್ಟಿದ್ದಾರೆ. ಸೊ ಇದ್ರ ಜೊತೆಗೆ ಚಿತ್ರಾನ್ನನೂ ಸಿಗುತ್ತೆ ಅಂತೆ, ಇಲ್ಲಾಂದರೆ ರೈಸ್ ಬಾತು ಸಿಗುತ್ತೆ ಅಂತೆ. ಸೊ ಲೆಟ್ಸಿ ಹೇಗಿದೆ ಅಂತ ಟ್ರೈ ಮಾಡೋಣ. ಗಟ್ಟಿ ಚಟ್ನಿ ಒಂದು ರೀತಿ ಕರ್ವಾಗಿರುತ್ತೆ ಅಂತ ಒಂದು ಎಕ್ಸ್ಪೆಕ್ಟೇಷನ್ ಇದೆ. ಬಟ್ ಇವರ ರಿವ್ಯೂಸ್ ನೋಡಿದ್ರು ಸಹ ಅಷ್ಟೇ ರೀತಿ ನಿಮಗೆ ಇದು ಈ ಒಂದು ಗಟ್ಟಿ ಚಟ್ನಿ ಜೊತೆಗೆ ದೋಸೆ ಬಂದು ಭಾಳ ಫೇಮಸ್ ಅಂತ ಕೇಳ್ಪಟ್ಟೆ. ಆ್ಯಂಡ್ ರಿವ್ಯೂಸಲ್ಲಿ ಸಹ ಆ ಒಂದು ಡಿಶ್ಶು ತುಂಬ ಲೈಕು ಏನು ಹೇಳೋದು, ತುಂಬ ಜನ ಮಾತಾಡ್ತಿದ್ರು ಒಂದು ರಿವ್ಯೂ ಕಮೆಂಟಲ್ಲಿ. ಸೊ ಲೆಟ್ಸಿ ಹೇಗಿದೆ ಅಂತ ನೋಡೋಣ. ಒಳಗಡೆ ಜಾಗ ಸಾಕಷ್ಟಿದೆ ಕೂತ್ಕೊಳ್ಳೋಕ್ಕೆ, ಚೇರ್ಗಳು ಇದೆ. ಬಟ್ ಶೆಕೆ ಮಾತ್ರ ಹಂಗೆ ಹೊಡಿತಿತ್ತು. ಸೊ ಆದ್ದರಿಂದ ನಾನು ಇಲ್ಲಿ ಹೊರಗೆ ಬಂದಿದ್ದೀನಿ. ಇಲ್ಲೊಂದು ಅಂಗಡಿ ಕ್ಲೋಸ್ ಇದೆ. ಸೊ ಆ ಕಾರಣ ನಮಗೊಂದು ಸಿಕ್ತು ಇಲ್ಲಿ ಊಟ ಮಾಡೋದಕ್ಕೆ. ಚಟ್ನಿ ಜೊತೆ ನೆಂಚ್ಕೊಂಡು ಲೆಟ್ಸ್ಗೋ ಒಂದು ಬೈಟ್ ಆಫ್ ನೋಡೋಣ. ಬರೀ ಪ್ಲೇನ್ ದೋಸೆ. ಇಲ್ಲಿ ಬಂದು ದೋಸೆ ವೆರೈಟಿಯಲ್ಲಿ ಈ ಮಿನಿ ಮಸಾಲೆ ಸಿಗುತ್ತೆ. ಚಟ್ನಿ ಬಂದು ಎಕ್ಸ್ಪೆಕ್ಟ್ ಮಾಡ್ದಂಗೆ ಖಾರ ಇದೆ. ಆಮೇಲೆ ಹಸಿಮೆಣಸಿನ್ಕಾಯಿನ ಖಾರನೂ ಬರುತ್ತೆ, ಜೊತೆಗೆ ಒಂದು ಗಟ್ಟಿ ಚಟ್ನಿ ಅಲ್ಲ, ಆ ಟೆಕ್ಸ್ಚರ್ ವೈಸ್ ಸಖತ್ತಾಗಿದೆ. ಆ್ಯಂಡ್ ತುಪ್ಪ ಬಂದು ಧಾರಾಳವಾಗಿ ಹಾಕವ್ರೆ. ಸೊ ಒಂದು ದೋಸೆ ತಿಂದರೆ ಹೊಟ್ಟೆ ಫುಲ್ ಆಗಬೇಕು ಆ ಥರ ತುಪ್ಪ ಹಾಕವ್ರೆ. ರೈಸ್ ಬಾತ್ ಜೊತೆ ಮಿಕ್ಸ್ ಮಾಡಿ ತೊಗೊಳ್ಳೋಣ. ಒಳಗಡೆ ಪಲ್ಯ ಬೇರೆ ಇದೆ. ಅಪ್ಪ ಸೂಪರ್. ನೀವು ಆ ರೈಸ್ ಬಾತು ಬೇಡ ಅಂತಬಿಟ್ರೆ ನಿಮಗೆ ಸಿಂಗಲ್ ಆಗಿ ಈ ಒಂದು ಮಸಾಲೆ ಮಾತ್ರ ಸಿಗುತ್ತೆ, ಮಿನಿ ಮಸಾಲೆ. ಅದೇ ಲೈಕ್ ಆಬ್ವಿಯಸ್ಲಿ ನಿಮಗೆ ವಿತೌಟ್ ಆ ಒಂದು ರೈಸ್ ಮಾತ್ರ ಸಿಗುತ್ತೆ. ಲೆಟ್ಸಿ ಹೇಗಿದೆ ಅಂತ ನೋಡೋಣ.
ಆ ತುಪ್ಪದ ಘಾಟು ಹಂಗೆ ನಿಮಗೆ ಅರೋಮ ಜೊತೆ ಹೊಡೆಯುತ್ತೆ, ಅತಿ ಹೆಚ್ಚುವಾಗಿದೆ. ಇಲ್ಲಿ ಬಂದು ಚಟ್ನಿ ಬೇಡ, ಬರೀ ತುಪ್ಪನೇ ಹಾಕಿ, ಇನ್ನೂ ತುಪ್ಪ ಜಾಸ್ತಿ ಹಾಕಿ, ಕೈನೇ ನೋಡ್ಬೋದು ನೀವು ಮಿಂಚ್ತಿರುತ್ತೆ ಕೈ. ಸೊ ತುಪ್ಪ ಜಾಸ್ತಿ ಹಾಕೊಂಡು ತಿಂತಿದ್ದಾರೆ ತುಂಬ ಜನ, ಇಲ್ಲಿ ಭಾಳ ಜನ ಹಂಗೆ ಇದ್ದಾರೆ. ಐ ಥಿಂಕ್ ಇಟ್ಸ್ ಲೈಕ್ ಒಂಥರ ಅವ್ರಿಗೆ ಒಂದು ವೈಬ್ ಅನಿಸುತ್ತೆ ಆ ಟೇಸ್ಟಲ್ಲಿ. ಸೊ ಇನ್ನೊಂದು ಬೈಟ್ ಹೋಗೋಣ. ಒಳ್ಳೆ ಲಿಫ್ಟ್ ಮ್ಯಾಕಿಂಗ್ ಡಿಶ್ಶು. ಇದ್ರ ಹತ್ರ ರೈಸ್ ಬಾತು ಸಿಗ್ತೈತೆ, ಇಡ್ಲಿನೂ ಇದೆ. ಸೊ ಆದಷ್ಟು ಈ ಏರಿಯಾ ಸುತ್ತಮುತ್ತ ಈ ಕಡೆ ಒನ್ ಆಫ್ ದಿ ಬೆಸ್ಟು ಒಂದು ಬಜೆಟ್ ಫ್ರೆಂಡ್ಲಿ ಒಂದು ಹೋಟ್ಲು ಅನ್ಬೋದು. ನಿಮಗೆ 50 ರೂಪಾಯಿ 60 ರೂಪಾಯಿ ಆ ಒಂದು ರೇಟಲ್ಲಿ ಇಟ್ಟಿರ್ತಾರೆ. ಮೆನಿನೂ ಹಾಕಿರ್ತೀನಿ ಬೇಕಾದ್ರೆ ಇಲ್ಲಿ ಆ ಡಿಸ್ಪ್ಲೇಲಿ ನೋಡಿ ನೀವು. ಸೊ ವೆರೈಟೀಸ್ ಆಫ್ ದೋಸೆ ಅಂದರೆ ನಿಮಗೆ ಮಿನಿ ಮಸಾಲೆ ಇರಲಿ, ಕಾಯಿ ದೋಸೆ ಇರಲಿ, ಇವೆಲ್ಲ ಬಂದು ಭಾಳ ಫೇಮಸ್ಸು. ಅದರಲ್ಲಿ ಈ ಒಂದು ಬಾತ್ ಮಸಾಲೆ ಅನ್ನೋದು ಇಟ್ಸ್ ಲೈಕ್ ಎ ಸಿಗ್ನೇಚರ್ ಒನ್ ಅನ್ಬೋದು. ಇಲ್ಲೇ ನಾವು ಈ ಕಡೆ ರೈಸ್ ಬಾತ್ ತಿನ್ನೋವಾಗೂ ಒಂದು ಫೀಲ್ ಇರುತ್ತಾ, ಅದ್ರ ಜೊತೆಗೆ ಬಂದು ದೋಸೆ ತಿನ್ನೋವಾಗೂ ಒಂದು ಫೀಲ್ ಬರುತ್ತೆ. ಸೊ ಎರಡೂ ಮಿಕ್ಸ್ ಆಗಿ ಸಖತ್ತಾಗಿದೆ. ಒಬ್ಬೊಬ್ರಿಗೆ ಯಾವ್ದಾರ ಒಂದು ಡಿಶ್ಶು ತಿಂದರೂ ಹೊಟ್ಟೆ ಫುಲ್ ಆಗಿಬಿಡುತ್ತೆ ನೋಡಿ, ಅವರೆಲ್ಲ ಈ ಥರ ತಗೊಳ್ಳಿ. ಲೈಟಾಗಿ ಸ್ವಲ್ಪ ಒಂದು ಪೋರ್ಷನ್ ಆಫ್ ನಿಮಗೆ ಆ ದೋಸೆ ಒಳಗೆ ಆ ಒಂದು ರೈಸ್ ಬಾತು ಅಥವಾ ಚಿತ್ರಾನ್ನನೂ ಇರುತ್ತೆ, ಹಾಗೆ ದೋಸೆನೂ ಇರುತ್ತೆ. ಸೊ ಖಂಡಿತವಾಗ್ಲೂ ಮಿಸ್ ಮಾಡದೆ ಟ್ರೈ ಮಾಡಿ. ತುಪ್ಪ ಧಾರಾವಾಳಗೆ ಹಾಕ್ತಾರಲ್ಲ ಅದು ಭಾಳ ಇಷ್ಟ ಆಯ್ತಪ್ಪ. ಐ ಥಿಂಕ್ ಇದನ್ನು ನನಗೆ ಹೊಟ್ಟೆ ಫುಲ್ ಆಗುತ್ತೆ ಅನಿಸುತ್ತೆ. ಫೈನಲ್ ಆಗಿ ಇಡ್ಲಿ ಒಂದು ತೊಗೊಳ್ಳೋಣ. ಇಡ್ಲಿ ತುಪ್ಪ ಹಾಕಿ ಸ್ವಲ್ಪ ಧಾರಾಳವಾಗಿ ಇಡ್ಲಿ ಒಂದು ತೊಗೊಂಡಂತೆ. ಓನರ್ ಹತ್ರನೇ ಮಾತಾಡಿದೆ. ಸುಮಾರು ವರ್ಷದಿಂದ ಮಾಡ್ಕೊಂಡು ಬರ್ತಿರೋ ಒಂದು ಬಿಸ್ನೆಸ್ಸು. ಇಟ್ಸ್ ಲೈಕೆ ಒಂದು ಐಕಾನಿಕ್ ಪ್ಲೇಸು. ನಿಮಗೆ ಒಂದು ಈ ಕಡೆ ಹಂಗೆ ಹೋದರೆ ಒಂದು ಮನೆ ಸೆಟಪ್ಪೇ ಇರುತ್ತೆ ನಿಮಗೆ. ಸೊ ಆ ವೈಬೇ ಚೆನ್ನಾಗಿರುತ್ತೆ. ಆ ಒಂದು ಡಿಮ್ಮು ಲೈಟು, ಆ ಜೊತೆಗೆ ಒಂದು ಆ ತುಪ್ಪದ ಘಮ ಅಲ್ಲಲ್ಲಿ ಹಂಗೆ ಬರ್ತಾ ಇರುತ್ತೆ. ಆ ಒಂದು ಚಟ್ನಿದ ಘಮ ಇರಲಿ, ಆ ಒಂದು ದೋಸೆ ಇರಲಿ, ಆ ಮೇಕಿಂಗ್ ಆಫ್ ಸ್ಟೈಲ್ ಡಿಫ್ರೆಂಟ್ ಆಗಿರುತ್ತೆ. ಸೊ ಇದನ್ನು ಎಕ್ಸ್ಪೀರಿಯನ್ಸ್ ಮಾಡಬೇಕಂತಲೇ ನಾನು ಇಲ್ಲಿ ಬಂದಿರೋದು. ಸೊ ಎಕ್ಸಾಕ್ಟ್ 8ವರೆಗೆ ಶುರು ಮಾಡ್ತಾರೆ, 11 ಗಂಟೆ 11ವರೆಗೆಲ್ಲ ಖಾಲಿ ಆಗಿಬಿಡುತ್ತೆ. ಸೊ ಮೇಯ್ನ್ಲಿ ಬ್ರೇಕ್ಫಾಸ್ಟ್ಗೆ ಅಂತ ಯಾರು ಹುಡುಕ್ತಿದ್ರೆ ಜಾಗ, ಖಂಡಿತ ಬಂದು ನೀವು ಇಲ್ಲಿ ಈ ಒಂದು ಬಾತ್ ಮಸಾಲೆ ಅದು ಖಂಡಿತ ಟ್ರೈ ಮಾಡ್ಬೋದು. ನೆಕ್ಸ್ಟು ಇಡ್ಲಿ ಟ್ರೈ ಮಾಡೋಣ. ನೆಕ್ಸ್ಟ್ ಒಂದು ಇಡ್ಲಿ ತೊಗೊಂಡಿದ್ದೀವಿ, ಒಂದು ಸಿಂಗಲ್ ಇಡ್ಲಿ. ಅದ್ರ ಮೇಲೆ ಲೈಟಾಗಿ ತುಪ್ಪ ಹಾಕ್ಕೊಂಡು ಹಾಗೆ ಈ ಒಂದು ವೀಡಿಯೋನ ಮುಗಿಸೋಣ ಅಂತಾನೆ. ಸೊ ತುಪ್ಪ ನೀವು ಎಷ್ಟು ಹೇಳಿದ್ರು ಧಾರಾಳವಾಗಿ ಹಾಕ್ತಾರಪ್ಪ, ಅದು ಭಾಳ ಇಷ್ಟ ಆಯ್ತು. ಇದರಲ್ಲಿ ಯಾವುದು ಕಾಂಪ್ರಮೈಸ್ ಅನ್ನೋದಿಲ್ಲ. ಸೊ ಇದರಲ್ಲಿ ಅದೇ ಚಟ್ನಿ ಜೊತೆಗೆ ತೆಲುಗು ಕನ್ಸಿಸ್ಟೆನ್ಸಿಂದ ಒಂದು ಆಲೂಗಡ್ಡೆ ಪಲ್ಯ ತೊಗೊಂಡಿದ್ದೀನಿ. ಲೆಟ್ಸಿ ಅದು ಹೇಗಿರುತ್ತೆ ಅಂತ ನೋಡೋಣಂತೆ. ಇಡ್ಲಿನ ಅಥವಾ ಬೇರೆ ಏನಾರು ಇದು ಎಷ್ಟೊಂದು ಸಖತ್ ಸಾಫ್ಟಾಗಿದೆ. ಆಮೇಲೆ ಇವರ ಚಟ್ನಿ ಡಿಫ್ರೆಂಟು. ಒಂದೊಂದು ಕಡೆ ಅವರ ಸ್ಪೆಷಾಲಿಟಿ ಅನ್ನೋದು ಇರುತ್ತಲ್ಲ, ಸಿಗ್ನೇಚರ್ ಅನ್ನೋದಿರುತ್ತೆ. ಸೊ ಬೇರೆ ಕಡೆ ಚಟ್ನಿ ಬೇರೆ ಕಡೆ ಚೆನ್ನಾಗಿದ್ರೆ, ಇವ್ರ ಕಡೆ ಏನೋ ಒಂದು ವೆರೈಟಿ ಆಫ್ ಯುನಿಕ್ ಚಟ್ನಿ ಇದೆ, ತುಂಬ ಡಿಫ್ರೆಂಟ್ ಆಗಿತ್ತು. ಆ ಇಡ್ಲಿಗೆ ಮ್ಯಾಚ್ ಆಗ್ತೈತೆ. ಮೋಸ್ಟ್ಲಿ ನಾನು ನೋಡಿದ್ದು ಇಲ್ಲೊಂದು ಆಲ್ಮೋಸ್ಟ್ ಇದನ್ನು ಸೇರಿ 2ನೇ ಅಂಗಡಿ ನಾನು ಇಲ್ಲಿ ಈ ಒಂದು ಕಬ್ಬನ್ಪೇಟೆ, ಈ ನಗರಪೇಟೆ ಈ ಸುತ್ತಮುತ್ತ ನಾನು ರಿವ್ಯೂ ಮಾಡ್ತಿರೋದು. ಇಷ್ಟರಲ್ಲಿ ನನಗೆ ಒಂದೇನು ಅರ್ಥ ಆಯ್ತು ಅಂದರೆ, ಇಲ್ಲಿ ಸಾಂಬಾರು ಅನ್ನೋದು ಯಾರೂ ಕೊಡೋಲ್ಲ, ಬರೀ ಚಟ್ನಿ ಇಲ್ಲಾಂತಾರೆ ಗಟ್ಟಿ ಚಟ್ನಿ, ಅದ್ರ ಜೊತೆಗೆ ಪಲ್ಯ. ಅಲ್ಟಿಮೇಟಪ್ಪ. ಆ ಚಟ್ನಿ ಖಾರವಾಗಿ ಅಂದರೆ ಅಷ್ಟೊಂದು ಖಾರ ಇಲ್ಲ, ಒಂದು ಮೈಲ್ಡ್ ಖಾರ ಅಂತ ತಿಳ್ಕೊಳ್ಳಿ. ಬಟ್ ಖಾರ ತಿನ್ನೋರಿಗೆ ಒಂದು ರೀತಿ ಸಖತ್ತಾಗಿರುತ್ತೆ. ಆ ಪಲ್ಯ ಮೇಲೇನು ಹಾಕ್ತಾರಲ್ಲ ಅದು ಮೈಲ್ಡ್ ಫ್ಲೇವರ್ ಮಾಡಿ ಅದ್ಭುತವಾಗಿರುತ್ತೆ. ಆಲ್ ರೈಟ್ ಅಂತ ಮಾಸು ಫೈನಲ್ ಆಗಿ ಬಂದು ಇಲ್ಲಿನ ಸ್ಪೆಷಲು ಆ ಒಂದು ಬಾತ್ ಮಸಾಲೆ ಅದನ್ನು ಟ್ರೈ ಮಾಡಿದೆ. ತುಂಬ ಚೆನ್ನಾಗಿತ್ತಪ್ಪ. ಈ ರೀತಿ ಹುಡ್ಕೊಂಡು ಬಂದು ನಿಮಗೆ ಆ ತೋರಿಸೋದಿರಲಿ, ಜೊತೆಗೆ ಅಲ್ಲಿನ ಫೇಮಸ್ ಆದಂಥ ಡಿಶ್ಗಳು ಟ್ರೈ ಮಾಡೋದಿರಲಿ, ಭಾಳ ಚೆನ್ನಾಗಿತ್ತು. ಲಿಟ್ರಲಿ ನನಗೆ ಇವರ ಇಡ್ಲಿ ಆಮೇಲೆ ಆ ಒಂದು ಬಾತ್ ಮಸಾಲೆ ತಿಂದಿದ್ದು 2 ಡಿಶ್ಶು, ಬಟ್ ಅಲ್ಟಿಮೇಟ್ ಆಗಿತ್ತು. ಎಸ್ಪೆಷಲಿ ಬಂದರೆ ನೀವು ಸ್ವಲ್ಪ ಲೈಟಾಗೆ ತುಪ್ಪ ಇನ್ನು ಧಾರಾಳವಾಗಿ ಹಾಕ್ಕೊತೀನಿ, ಚೆನ್ನಾಗಿರುತ್ತೆ. ಸೊ ಓವರಾಲ್ ನೀವು ಒಂದು 10 ನಿಮಿಷ ಒಂದು 15 ನಿಮಿಷ ವೆಯ್ಟ್ ಮಾಡಿದ್ರೆ ಬಿಸಿಯಾಗಿ ನಿಮಗೆ ಈ ಒಂದು ಬಾತ್ ಮಸಾಲೆ ಇರಲಿ ಇವೆಲ್ಲ ಸಿಗುತ್ತೆ. ಸೊ ಖಂಡಿತ ಟ್ರೈ ಮಾಡಿ. ಐ ಹೋಪ್ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇಷ್ಟ ಆಗಿದ್ರೆ ಖಂಡಿತವಾಗ್ಲೂ ಲೈಕ್ ಮಾಡಿ, ಜೊತೆಗೆ ಆದಷ್ಟು ಈ ಒಂದು ವಿಡಿಯೋನ ಶೇರ್ ಮಾಡಿ. ಇದೊಂದು ರೀತಿ ಹಿಡನ್ ಸ್ಪಾಟ್ ಥರನೇ ನಿಮಗೆ ಆದಷ್ಟು ಈ ಕಡೆ ಜನರಿಗೆ ಗೊತ್ತು, ಬಟ್ ಇದನ್ನು ಬಿಟ್ಟರೆ ಸುತ್ತಮುತ್ತ ಇರೋರಿಗೆ ಈ ಸ್ಪಾಟ್ ಅನ್ನೋದು ಸ್ವಲ್ಪ ಲೈಕು ಅಂಡರ್ ರೇಟೆಡೇ ಅನ್ಬೋದು ನಾನು. ಸೊ ಖಂಡಿತ ಡಿಸ್ಕ್ರಿಪ್ಷನ್ ಅಡ್ರೆಸ್ ಹಾಕಿರ್ತೀನಿ, ಚೆಕ್ಔಟ್ ಮಾಡಿ. ಇಲ್ಲಿ ಬಂದು ಒಂದು ಏನದು ಹೇಳೋದು ಭಾಳ ಫೇಮಸ್ ಆದಂಥ ಒಂದು ರೈಸ್ ಬಾತ್ ಟ್ರೈ ಮಾಡ್ಬೋದು. ಸೊ ಇನ್ನೊಂದು ಹೊಸ ವಿಡಿಯೋ ಸಿಗೋಣ. ಅಂಟಿಲ್ ದೆನ್ ಬಾಯ್ ಫ್ರಮ್ ಶಾರು.